ಮನೋಜ್ ಕುಮಾರ್ ಪಾಂಡೆ. ಗೂರ್ಖಾ ರೈಫಲ್ಸ್ನ ಭಾಗವಾಗಿದ್ದ ಮನೋಜ್ ಕುಮಾರ್ ಪಾಂಡೆ ಮತ್ತು ತಂಡವನ್ನು ಖಲುಬರ್ ಪ್ರದೇಶದಲ್ಲಿ ನಿಯೋಜಿಸಲಾಗಿತ್ತು. ಕ್ಯಾಪ್ಟನ್ ಮನೋಜ್ ತನ್ನ ಸೈನ್ಯದೊಂದಿಗೆ ಖಲುಬರ್ಗೆ ಹೋಗುವ ದಾರಿಯಲ್ಲಿ 19,700 ಅಡಿ ಎತ್ತರದಲ್ಲಿರುವ ಪಹಲ್ವಾನ್ ಚೌಕಿಗೆ ಹೊರಟರು. ಆಕ್ರಮಣ ತಂಡವು ಮುಂದೆ ಸಾಗುತ್ತಿದ್ದಂತೆ ಅದು ಗುಡ್ಡದ ಎರಡೂ ಬದಿಗಳಿಂದ ಭಾರೀ ಮತ್ತು ತೀವ್ರವಾದ ಶತ್ರುಗಳ ಗುಂಡಿನ ದಾಳಿಯನ್ನು ಎದುರಿಸಿತು. ಕ್ಯಾಪ್ಟನ್ ಮನೋಜ್ ತನ್ನ ತುಕಡಿಯನ್ನು ತೀವ್ರ ಶತ್ರುಗಳ ಗುಂಡಿನ ದಾಳಿಯ ನಡುವೆ ಅನುಕೂಲಕರ ಸ್ಥಾನಕ್ಕೆ ಸರಿಸಿದರು. ಬಲದಿಂದ ಶತ್ರು ಸ್ಥಾನಗಳನ್ನು ತೆರವುಗೊಳಿಸಲು ಒಂದು ವಿಭಾಗವನ್ನು ಕಳುಹಿಸಿದರು ಮತ್ತು ಸ್ವತಃ ತಾವೇ ಎಡದಿಂದ ಶತ್ರುಗಳ ಸ್ಥಾನಗಳನ್ನು ತೆರವುಗೊಳಿಸಲು ಮುಂದಾದರು. ಕ್ಯಾಪ್ಟನ್ ಮನೋಜ್ 2 ಶತ್ರುಗಳ ಬಂಕರ್ಗಳನ್ನು ತೆರವುಗೊಳಿಸುತ್ತಾ ಜೈ ಮಹಾಕಾಳಿ ಅಯೋ ಗೋರ್ಖಾಲಿ ಎಂಬ ರಣಘೋಷದೊಂದಿಗೆ ನಿರ್ಭಯವಾಗಿ ಮುಂದೆ ಸಾಗಿದರು. 3ನೇ ಬಂಕರ್ ಅನ್ನು ತೆರವುಗೊಳಿಸುವಾಗ ಗುಂಡುಗಳ ಸುರಿಮಳೆ ಅವರ ಭುಜ ಮತ್ತು ಕಾಲುಗಳಿಗೆ ತಗುಲಿತು. ಭಯಪಡದೆ ಮತ್ತು ಅವರ ಗಂಭೀರವಾದ ಗಾಯಗಳಿಗೆ ಕೇರ್ ಮಾಡದೆ ಅವರು 4ನೇ ಬಂಕರ್ ಮೇಲೆ ಆಕ್ರಮಣವನ್ನು ಮುಂದುವರೆಸಿದರು ಮತ್ತು ಅದನ್ನು ಗ್ರೆನೇಡ್ನಿಂದ ನಾಶಪಡಿಸಿದರು. ಅವರು ತನ್ನ ಗುರಿಯನ್ನು ಹೊಡೆಯುತ್ತಿದ್ದಂತೆ ಶತ್ರುಗಳ ಗುಂಡೊಂದು ಅವರ ಹಣೆಗೆ ಅಪ್ಪಳಿಸಿತು. ಕ್ಯಾಪ್ಟನ್ ಮನೋಜ್ ತಮ್ಮ 24ನೇ ವಯಸ್ಸಿನಲ್ಲಿ ಹುತಾತ್ಮರಾದರು. ಆದರೆ ಖಲುಬರ್ ಪ್ರದೇಶ ಭಾರತೀಯರ ವಶವಾಗಿತ್ತು. ಮನೋಜ್ ಕುಮಾರ್ ಪಾಂಡೆ ಸೇನೆ ಸೇರಿದ ಪ್ರಮುಖ ಉದ್ದೇಶವೇ ಅತ್ಯುನ್ನತ ಪರಮವೀರ ಚಕ್ರ ಪುರಸ್ಕಾರ ಪಡೆಯುವುದಾಗಿತ್ತು. ಕಾರ್ಗಿಲ್ ಯುದ್ಧದ ನಂತರ ಮರಣೋತ್ತರವಾಗಿ ಪಾಂಡೆಯವರಿಗೆ ಪರಮವೀರ ಚಕ್ರ ನೀಡಿ ಪುರಸ್ಕರಿಸಲಾಯಿತು.